ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು. ನಾನು ಆಲ್ಮೋಸ್ಟ್ ವಿಡಿಯೋ ಮಾಡಿ 1.5 ಮಂತ್ ಆಗೋಯ್ತು ಅಂದ್ಕೊತೀನಿ. ಡೆಲಿವರಿ ಆದಮೇಲೆ ನನಗೆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಬ್ರೇಕ್ ತೊಗೊಂಡೆ ಅಂತಲೇ ಹೇಳ್ಬೋದು. ಸೊ ಇನ್ಮೇಲೆ ರೆಗ್ಯುಲರಾಗಿ ನಾನು ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಿಮಗೆ ಆಲ್ರೆಡಿ ತಮ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ. ಸೊ ಇದು ಬಂದು ನನ್ನ ಸೆಕೆಂಡ್ ಬೇಬಿ ಡೆಲಿವರಿ ಎಕ್ಸ್ಪೀರಿಯನ್ಸ್ ವ್ಲಾಗ್ ಆಗಿರುತ್ತೆ. ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದಂತೂ ತುಂಬಾ ಕ್ರಿಟಿಕಲ್ ಅಂತ ಹೇಳ್ಬೋದು. ನನಗೆ ತುಂಬಾ ಕಷ್ಟ ಆಗಿಬಿಡ್ತು ಲಾಸ್ಟ್ ಮೂಮೆಂಟಲ್ಲಿ. ಸೊ ತುಂಬ ಕಷ್ಟ ಆಗೋಯಿತು. ನನಗಾಗಿ ರಾ ವಿಡಿಯೋಸ್ ಏನು ತಗೊಳ್ಳೋಕ್ಕಾಗಲಿಲ್ಲ. ಸೊ ಹಂಗಾಗಿ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ 9th ಮಂತ್ಗೆ ಬಿದ್ದಿದ್ದಾದಮೇಲೆ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು 10ನೇ ತಾರೀಕು, ಅಂದರೆ ಅಕ್ಟೋಬರ್ 10ನೇ ತಾರೀಕು ಕೊಟ್ಟಿದ್ದು. ಸೊ ನಾನು ಇಲ್ಲಿಂದ ಅಂದರೆ ನಮ್ಮ ಹಸ್ಬೆಂಡ್ ಮನೆಯಿಂದ, ನಮ್ಮ ಮನೆಯಿಂದ ನಮ್ಮಮ್ಮ ಮನೆಗೆ 1 ಮಂತ್ ಮುಂಚೆನೇ ಹೋಗ್ಬಿಟ್ಟಿದ್ದೆ. ಅಂದರೆ 9th ಮಂತ್ ಬಿದ್ದಿದ ತಕ್ಷಣ ಶಾಸ್ತ್ರ ಎಲ್ಲ ಮಾಡ್ತಾರೆ ಅಲ್ವಾ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗಿದ್ದೆ. ಯಾಕೆ ಅಂತಂದರೆ ಇಲ್ಲಿ ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಯಾರೂ ಇರೋಲ್ಲ, ನಾನು ಒಬ್ಬಳೇ ಇರ್ತೀನಿ, ಚಾರಿಗೂ ಕೂಡ ಇರ್ತಾನೆ ಅಲ್ವಾ. ಸೊ ಹಂಗಾಗಿ ಅಮ್ಮ ಬೇಗ ಬಂದು ಕರ್ಕೊಂಡು ಹೋಗ್ಬಿಟ್ರು ನನ್ನನ್ನು. ಸೊ ಕರ್ಕೊಂಡೋಗಿದ್ದಾದಮೇಲೆ ಅವಾಗಿದ್ದೆ ಒಂದು 20 ಡೇಸು 25 ಡೇಸ್ ಆಯಿತು. ನನಗೇನು ಗೊತ್ತಾಗ್ತಾನೆ ಇರಲಿಲ್ಲ. ಅಂದರೆ ಯಾಕಿಷ್ಟು ಲೇಟು ಯಾಕಿಷ್ಟು ಅಂತ ಕೆಲವ್ರಿಗಾದರೆ ಹೇಳ್ತಾರೆ. ನಮ್ಮ ಮನೇಲಿ ಹೇಳ್ತಾಯಿದ್ರು, ಎಲ್ಲರೂ ಹೆಣ್ಮಗುನೇ ಆಗೋದು, ನಿಮಗೆ ಹೆಣ್ಮಗುನೇ ಆಗೋದು. ಸೊ ಬೇಗ ಆಗಿಬಿಡತ್ತೆ, ಹೊಟ್ಟೆ ತುಂಬ ಕೆಳಗಡೆ ಜಾರಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ಸ್ವಲ್ಪ ನನಗೆ ಟೆನ್ಷನ್ ಇತ್ತು. ಇದೇನಪ್ಪ ಏನು ಪೇಯ್ನ್ಸ್ ಇನ್ನೂ ಬಂದಿಲ್ಲ, ಯಾಕೆ ಏನು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ಅಕ್ಟೋಬರ್ 2ನೇ ತಾರೀಕುವರೆಗೂ ವೆಯ್ಟ್ ಮಾಡಿದೆ. ಅಕ್ಟೋಬರ್ 2ನೇ ತಾರೀಕುವರೆಗೂ ವೆಯ್ಟ್ ಮಾಡಿದೆ. ನನಗೆ ಗೊತ್ತಾಗ್ತಾಯಿದೆ, ನನಗೆ ಹೊಟ್ಟೆ ಎಲ್ಲ ಕೆಳಗಡೆ ಜಾರಿದೆ, ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಕೂಡ ಆಗ್ತಾಯಿತ್ತು ನನಗೆ. ಸೊ ಗೊತ್ತಾಗ್ತಾಯಿದೆ ನನಗೆ 10 to 15 ಡೇಸ್ ಅಲ್ಲ, ಒಂದು 10 ಡೇಸಲ್ಲಿ ಮೇ ಬಿ ಡೆಲಿವರಿ ಆಗ್ಬೋದು, ಅಥವಾ ಇಲ್ಲ ಒಂದು 5 to 6 ಡೇಸಲ್ಲಿ ಡೆಲಿವರಿ ಆಗ್ಬೋದು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾಯಿದೆ ನನಗೆ. ಬಟ್ ಎಲ್ಲೋ ಒಂದು ಕಡೆ ಒಂಚೂರು ಭಯ, ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಊರಲ್ಲೇ ಆಲ್ರೆಡಿ ಚೆಕ್ ಮಾಡಿಸ್ಕೊತಾ ಇದ್ದೆ ಅಲ್ವಾ. ಸೊ ಉಮಾಭಾರತಿ ಮೇಡಮ್ ಅಂತ ಹೇಳ್ಬಿಟ್ಟು ನಮ್ಮೂರು ಹಾಸ್ಪಿಟಲ್ ಡಾಕ್ಟರು, ಅಂದರೆ ನಮ್ಮಮ್ಮ ಊರು ಹಾಸ್ಪಿಟಲ್ ಡಾಕ್ಟರು, ಅವ್ರು ಸ್ವಲ್ಪ ನನಗೆ ಕ್ಲೋಸು. ಅವ್ರು ಹೇಳಿದರು, ಎನಿ ಟೈಮ್ ಏನಾದರೂ ಆದರೆ ಕಾಲ್ ಮಾಡಿ, ನಾನು ಯಾವ ಟೈಮಲ್ಲಾದರೂ ಬೇಕಾದರೆ ಕಾಲ್ ಪಿಕ್ ಮಾಡ್ತೀನಿ, ನೀವೇನು ಟೆನ್ಷನ್ ತೊಗೋಬೇಡಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು, ಅದು ಬೇರೆ ಮನೆ ಪಕ್ಕನೇ ಅಲ್ವಾ ಇದು ಹಾಸ್ಪಿಟ್ಲು. ಸೊ ಹೆಂಗಿದ್ರು ಎಲ್ಲ ಗೊತ್ತಿರೋರೇ ಬಿಡು, ಏನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿದ್ದೆ. ಆಮೇಲೆ ಅಕ್ಟೋಬರ್ 2ನೇ ತಾರೀಕುವರೆಗೂ ವೆಯ್ಟ್ ಮಾಡಿದೆ. 2ನೇ ತಾರೀಕು ಬಂದುಬಿಟ್ಟು ಒಂದು ಸಲ ಶ್ರೀನಿವಾಸಪುರಕ್ಕೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಬಂದ್ಬೇಡ ಯಾವುದಕ್ಕೂ ಅಂತ ಹೇಳ್ಬಿಟ್ಟು ಅಕ್ಟೋಬರ್ 2ನೇ ತಾರೀಕು ಶ್ರೀನಿವಾಸಪುರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ನಮ್ಮಂಥ ಹೆಣ್ಮಕ್ಳಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಂದರೆ ಪ್ರೆಗ್ನೆಂಟ್ಗೆ ಅಂತಲ್ಲ, ಬೇರೆ ಪ್ರಾಬ್ಲಮ್ ಇದ್ದರೂ ಕೂಡ ಅವರು ತುಂಬ ಚೆನ್ನಾಗಿ ನೋಡ್ತಾರೆ. ಅಂದರೆ ಪೀರಿಯಡ್ಸ್ ಸಂಬಂಧಪಟ್ಟಂಗೆ. ಸೊ ಈ ಥರ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಪರ್ಸ್ನಲ್ ಪ್ರಾಬ್ಲಮ್ಸು. ಸೊ ಅದಕ್ಕೆಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ಅವರು. ಸೊ ಹಂಗಾಗಿ ನಾವು ಬೆಳಿಗ್ಗೆ 10 ಗಂಟೆಗೆ ರೆಡಿ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ವಿ. 8th ಮಂತಲ್ಲಿ ನನಗಿದ್ದೆ. ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ತೋರಿಸ್ಕೊಂಬಂದಿದ್ದೆ. ಅಂದರೆ ಅವರು ಸಡನ್ನಾಗಿ ಹೋದರೆ ಶ್ರೀನಿವಾಸಪುರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡಲ್ಲ. ಸೊ ಹಂಗಾಗಿ ಒಂದು 2-3 ಸಲ ಹೋಗಬೇಕು. ನಾನು ಫಸ್ಟು 8th ಮಂತಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ತೋರಿಸ್ಕೊಂಬಂದಿದ್ದೆ. ಮತ್ತು ಅವರು 9th ಮಂತಲ್ಲಿ ಬರೋಕ್ಕೆ ಹೇಳಿದರು. ನನಗೆ 9th ಮಂತ್ ಸ್ಟಾರ್ಟಿಂಗಲ್ಲಿ ಹೋಗೋಕ್ಕಾಗಿರಲಿಲ್ಲ. ಸರಿ, ಇವಾಗ ಹೆಂಗೋ ಡೆಲಿವರಿ ಡೇಟ್ ಕೂಡ ಹತ್ರ ಬಂದುಬಿಟ್ಟಿದೆ, ಇನ್ನೂ ಆಗಲಿಲ್ಲ, ಒಂದು ಸಲ ಚೆಕ್ ಮಾಡಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹೋಗಿ ಅವರು ಚೆಕಪ್ ಎಲ್ಲ ಮಾಡಿದ್ರು. ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ, ಸೊ ಎಲ್ಲ ಆರಾಮಾಗಿದ್ದೀರಾ ಅಂತ ಹೇಳಿದರು. ಅದಾದಮೇಲೆ ಯಾವುದಕ್ಕೂ ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ಬಿಡಿ. ಇನ್ನು ಡೆಲಿವರಿ ಬಂದುಬಿಟ್ಟು ನನಗೆ ಒಂದು 10 ಡೇಸ್ ಇತ್ತು ಅಷ್ಟೇ. 10 ಡೇಸ್ ಇತ್ತು, 10 to 8 ಡೇಸ್ ಇತ್ತು. ಸೊ ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ಬಿಡಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು, ಮತ್ತು ಕೆಲವೊಂದು ಟೆಸ್ಟ್ ಮಾಡ್ತಾರೆ ನಮಗೆ, HIV ಟೆಸ್ಟು. ಸೊ ಆ ಥರ ಕೆಲವೊಂದು ಪ್ರಾಸೆಸ್ ಇರುತ್ತೆ ಅಲ್ಲಿ. ಸೊ ಆ ಪ್ರಾಸೆಸ್ನೆಲ್ಲ ಮುಗಿಸ್ಕೊಳ್ಳೋಷ್ಟಕ್ಕೆ ನಮಗೆ 3 ಗಂಟೆ ಆಗೋಯಿತು. 4 ಗಂಟೆಗೆ ಇನ್ನೇನು ಮೇಡಮ್ ಹೊರಡ್ತಾರೆ. ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಅಷ್ಟೊತ್ತಿಗೆ ಬಂದುಬಿಟ್ಟು, ಸೊ ಅವ್ನು ಗೊತ್ತಿರೋರಿದ್ರು. ಸೊ ಹಂಗಾಗಿ ಸ್ವಲ್ಪ ಬೇಗ ಹೇಳಿದರು, ಬೇಗ ಕೊಡೋಕ್ಕೆ. ಸೊ ಅಲ್ಲೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಮೇಡಮ್ ಹತ್ರ ತೋರಿಸ್ಕೊಂಡು ಅವ್ರು ಹೇಳಿದರು, ನೋಡಿ ವೆಯ್ಟ್ ಮಾಡಿ 10th. ಸೊ 10th ಮೇ ಬಿ ಏನಾದರೂ ಆಗಿಲ್ಲ, ಆ ಡೇಟಲ್ಲಿ ಏನಾದರೂ ಆಗಿಲ್ಲ ಅಂತಂದರೆ 15th ಅಕ್ಟೋಬರ್ 15th ಮತ್ತೆ ಇನ್ನೊಂದು ಸಲ ಬರಬೇಕು ಅಂತ ಹೇಳಿದ್ರು. ಸರಿ ಮೇಡಮ್ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ಕೊಂಡು ಎಲ್ಲ ನಾರ್ಮಲ್ ಇತ್ತು. ಸೊ ಓಕೆ ಅಂತ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದಾದಮೇಲೆ ಸ್ಯಾಟರ್ಡೇ ಹೋಗಿ ತೋರಿಸ್ಕೊಂಬಂದಿದ್ದು ನಾವು. ಸೊ ಸ್ಯಾಟರ್ಡೇ ಆರಾಮಾಗಿದ್ದೆ. ನಮ್ಮ ಹಸ್ಬೆಂಡು ಕೂಡ ನನ್ನ ಜೊತೆಯಲ್ಲೇ ಇದ್ದರು. ಮತ್ತು ಸಂಡೇ ನೈಟಿಂದ ನನಗೆ ಸ್ವಲ್ಪ
ಅಂತ ಇರಿಟೇಷನ್ ಆಗೋದು, ಹೊಟ್ಟೆ ಎಲ್ಲ ಫುಲ್ ಟೈಟ್ ಆಗೋದು, ಸ್ವಲ್ಪ ಲೂಸ್ ಬಿಡೋದು. ಸೊ ಈ ಥರ ಎಲ್ಲ ನನಗೆ ಸಿಂಟಮ್ಸ್ ಗೊತ್ತಾಗ್ತಾ ಇತ್ತು. ನಾನು ಅಂದ್ಕೊಂಡೆ ಮೇ ಬಿ ನನಗೆ ಇನ್ನೊಂದು ಬ್ಯಾಕ್ ಪೇಯ್ನು ಜಾಸ್ತಿ ಇರಲಿಲ್ಲ, ಬೆಳಗ್ಗೆ ಹೊಟ್ಟೆ ಜಾಸ್ತಿ ಒಂಥರ ಟೈಟ್ ಆಗೋದು, ಲೂಸ್ ಆಗೋದು ಆ ಥರ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ಸೊ ಏನಪ್ಪ ಇದು ಈ ಥರ ಆಗ್ತಾಯಿದೆ, ಮೇ ಬಿ ಫಾಲ್ಸ್ ಪೇಯ್ನ್ಸಾ ಅಥವಾ ಟ್ರೂ ಪೇಯ್ನ್ಸಾ ಅಂತ ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಸಡನ್ನಾಗಿ ಗೊತ್ತಾಗಲ್ಲ ಅಲ್ವಾ, ಸ್ವಲ್ಪ ಅಂದರೆ ಎಂಡಿಂಗ್ ಟೈಮಲ್ಲಿ ಹಂಗೆ ಇರುತ್ತೆ. ಸೊ ಹಂಗಾಗಿ ನನಗೇನು ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಅಮ್ಮಗಂತೂ ನಾನು ಹೇಳ್ತಾನೆ ಇದ್ದೆ, ಅಮ್ಮ ಈ ಥರ ಆಗ್ತಾಯಿದೆ, ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವಾಗಿಂದನೇ ನನಗೆ ಸ್ಟಾರ್ಟ್ ಆಗಿದೆ. ಲೈಟಾಗಿ ಸ್ವಲ್ಪ ಒಂದು ಎಲ್ಲೋ ಒಂದು 10% 20% ಆ ಥರ ಗೊತ್ತಾಗ್ತಾ ಇದೆ ಅಷ್ಟೇ. ಸೊ ಗೊತ್ತಾಗಿದ್ದಾದಮೇಲೆ ಮತ್ತು ಮಂಡೆಯಿಂದ ನನಗೆ ಬೆಳಿಗ್ಗೆಯಿಂದನೇ ಸ್ವಲ್ಪ ಸ್ಟಾರ್ಟ್ ಆಯಿತು ಪೇಯ್ನ್ಸು, ಸೈಟ್ ಆಗೋದು, ಲೂಸ್ ಬಿಡೋದು. ಸೊ ಈ ಥರ ಎಲ್ಲ ಆಗ್ತಾಯಿತ್ತು ನನಗೆ. ಸೊ ಆಗಿದ್ದಾದಮೇಲೆ ಫುಲ್ಲು ನನಗೆ ಮಂಡೆ ಎಲ್ಲ ಫುಲ್ಲು ಪೇಯ್ನ್ಸೇ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅವರು ಚೆಕ್ ಮಾಡಿಬಿಟ್ಟು ಹೌದು ಇದು ಲೇಬರ್ ಪೇಯ್ನ್ಸೆ ಅಂತ ಹೇಳಿದರು. ಸೊ ಹಂಗಾಗಿ ನಂಗೆ ಅವಾಗ ಕನ್ಫರ್ಮ್ ಆಯಿತು, ಓಕೆ ಇನ್ನು ಪ್ರಿಪೇರ್ ಆಗಬೇಕು ಡೆಲಿವರಿಗೆ ನಾನು ಅಂತ ಹೇಳಿಬಿಟ್ಟು. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಅಲ್ಲೇ ಪಕ್ಕದಲ್ಲೇ ಹಾಸ್ಪಿಟ್ಲು, ಅವರು ಎನಿ ಟೈಮ್ ನಾವು ಯಾವಾಗಾದರೂ ಹೋಗಲಿ ಓಪನ್ ಮಾಡಿ ಅಂದರೆ ಲಾಕ್ ಮಾಡ್ಕೊಂಡಿರ್ತಾರೆ ಅವರು. ಸೊ ಏನು ಹೇಗೆ ಅಂತ ಕೇಳ್ತಾನೆ ಇರ್ತಾರೆ, ಚೆನ್ನಾಗಿ ವಿಚಾರಿಸ್ತಾರೆ. ಸೊ ಎಲ್ಲರೂ ಅಷ್ಟೇ, ಅಲ್ಲಿರೋ ಸ್ಟಾಫ್ ಆಗಿರ್ಬೋದು ಮತ್ತು ಡಾಕ್ಟರ್ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿ ನೋಡಿದ್ರು ನನಗಂತೂ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಗಲೇ ಒಂದು ಮಂಡೆಯಿಂದನೇ ನನಗೆ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ ಶುರುವಾಯಿತು. ಚಾರ್ವಿಗೂ ಕೂಡ ನನಗೆ 3 days ನಾನು ಪೇಯ್ನ್ಸು ನೋವು ತಿಂದಿತ್ತು. ಸಂಡೇ ನೈಟಿಂದ ಮಂಡೇ ಮತ್ತು ಟ್ಯೂಸ್ಡೇ ಬೆಳಿಗ್ಗೆ ಆಗಿದ್ದವನು, ಬೆಳಿಗ್ಗೆ 10:25 ಆಗಿತ್ತು. ಇವನು ಅಷ್ಟೇ ಸ್ಯಾಟರ್ಡೇಯಿಂದನೇ ಸಂಡೇಯಿಂದನೇ ಲೈಟಾಗಿ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಸಂಡೇ ಇನ್ನಷ್ಟು ಗೊತ್ತಾಗಲಿಲ್ಲ ನನಗೆ. ಸೊ ಮಂಡೆಯಿಂದ ನನಗೆ ಫುಲ್ಲು ಕ್ಲಿಯರಾಗಿ ಗೊತ್ತಾಯಿತು. ಸೊ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ನಾನಿನ್ನು ರೆಡಿ ಫಾರ್ ದ ಡೆಲಿವರಿ ಅಂತ ಗೊತ್ತಾಯಿತು ನನಗೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಚೆಕ್ ಮಾಡಿಸ್ಕೊಂಬರ್ತಾಯಿದ್ದೆ. ಮತ್ತು ತುಂಬ ಪೇಯ್ನ್ಸು ಬರೋದಕ್ಕೆ ಸ್ಟಾರ್ಟ್ ಆಗೋಯಿತು. ಬೆಳಗ್ಗೆ ಎಲ್ಲ ಅಮ್ಮ ಕಷಾಯ ಮಾಡಿಕೊಟ್ರು, ನಿಂತಿಲ್ಲ, ಏನೂ ಸ್ವಲ್ಪನೂ ರಿಲೀಫ್ ಆಗಿರಲಿಲ್ಲ. ಇಮ್ಮಿಡಿಯೇಟ್ಲಿ ಪೇಯ್ನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಬರ್ತಾಯಿತ್ತು. ಮತ್ತು ಅದಾದಮೇಲೆ ನೈಟ್ ಸ್ವಲ್ಪ ಜಾಸ್ತಿನೇ ಬಂತು. ನೈಟ್ ಹೆಂಗೆ ಅಂತಂದರೆ ಒಂದು 10 ನಿಮಿಷಕ್ಕೆ ಬರೋ ಪೇಯ್ನು ಒಂದು 5 ನಿಮಿಷಕ್ಕೆ 6 ನಿಮಿಷಕ್ಕೆ ಆ ಥರ ಬರ್ತಾಯಿತ್ತು. ಸೊ ನೈಟೆಲ್ಲ ನೋವು ತಿಂದೆ. ನೈಟೆಲ್ಲ ಒಂಚೂರು ನಿದ್ದೆ ಮಾಡಿಲ್ಲ ನಾನಾಗಿರಲಿ, ನಮ್ಮ ಹಸ್ಬೆಂಡ್ ಆಗಿರಲಿ, ನಮ್ಮಮ್ಮ ಆಗಿರಲಿ, ಪಾಪ ಯಾರೂ ನಿದ್ದೆ ಮಾಡಿಲ್ಲ. ಮತ್ತು ನಮ್ಮ ಅಜ್ಜಿ ಕೂಡ ನನ್ನ ಜೊತೆನೇ ಇದ್ದರು. ಪಾಪ ಅವ್ರು ನೈಟೆಲ್ಲ ಅಲ್ಲಿ ಗೊತ್ತಲ್ವ, ಹಳ್ಳಿ ಪಕ್ಕದಲ್ಲಿ ಅವರು ಬರ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹಳ್ಳಿಯಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಸಿಟಿಗಳಲ್ಲಂದರೆ ಸ್ವಲ್ಪ ಯಾರೋ ಪರಿಚಯ ಬರ್ತಾರೆ ಅಷ್ಟೇ. ಹಳ್ಳಿಗಳಲ್ಲಿ ಗೊತ್ತಲ್ವ. ಸೊ ಈ ಥರ ಆಗಿದೆ ಅಂತಂದರೆ ಒಬ್ಬರ ಕೈ ಒಬ್ಬರು ಹಿಡಿತಾರೆ. ಸೊ ನಮ್ಮ ಅಜ್ಜಿಗೆ ಹೋಗಿ ಹಿಡಿತಾರೆ ನಮ್ಮಮ್ಮ, ಈ ಥರ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಬಂದುಬಿಟ್ಟು ನಂಗೆ ನೈಟೆಲ್ಲ ಪಾಪ ನನ್ನ ಜೊತೆನೇ ಇದ್ದರು. ನಾನು ಫುಲ್ಲು ಪೇಯ್ನ್ ಬಂದಾಗ ಗಟ್ಟಿಯಾಗಿ ಇಟ್ಕೊಳ್ಳೋದು. ಮತ್ತು ಇನ್ನು ನಾನು ಸ್ವಲ್ಪ ವೀಕ್ ಆಗಿಬಿಟ್ರೆ ಇವರೆಲ್ಲ ಸ್ವಲ್ಪ ಭಯ ಬಿದ್ದೋಗ್ತಾರೆ ಅಂತ ಹೇಳ್ಬಿಟ್ಟು ಫುಲ್ಲು ಹೆಂಗೆ ಅಂತಂದರೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಇವ್ರಿಗೆ ಪೇಯ್ನ್ಸ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಬಂದವರೆಲ್ಲ ಇವ್ರಿಗೇನು ಪೇಯ್ನ್ಸ್ ಬರ್ತಾಯಿದೆಯಾ, ಸಾಕು ಸುಮ್ಮನೆ ಇರು, ಇನ್ನೂ ಹೇಗೇನೋ ಇನ್ನೂ ಬಂದಿಲ್ಲ, ಜಸ್ಟ್ ಲೈಟಾಗಿ ಏನೋ ಬರ್ತಾಯಿದೆ ಅಷ್ಟೇ ನಿಮಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗ್ತಾಯಿದ್ರು. ನನಗೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನೈಟೆಲ್ಲ ಫುಲ್ಲು ನೋವು ತಿಂದ್ಬಿಟ್ಟು ಮತ್ತು ಸೋಮವಾರ ಬೆಳಿಗ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ತಾಯಿದ್ದೆ. ನಾನು ನೈಟು ಕೂಡ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ತಾಯಿದ್ದೆ. ಅವರು ಸರ್ವೆಕ್ಸು ಸ್ವಲ್ಪ ಓಪನ್ ಆಗಿದೆ, ಅಂದರೆ 2 ಸೆಂಟಿಮೀಟರ್ ಆಗುವಷ್ಟು ಓಪನ್ ಆಗಿದೆ. ಇನ್ನೂ ಸ್ವಲ್ಪ ಬರಲಿ, ತುಂಬ ಪೇಯ್ನ್ಸ್ ಬರಬೇಕು, ಇನ್ನೂ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಹೇಳಿದರು. ಸರಿ ಇನ್ನು ಎಷ್ಟು ನೋವು ತಿನ್ನಬೇಕಪ್ಪ ಅಂತ ಹೇಳ್ಬಿಟ್ಟು ಆವಾಗಲೇ ನಾನು ಫುಲ್ ಸುಸ್ತಾಗೋಗ್ಬಿಟ್ಟಿನಿ. ಯಾಕೆಂದರೆ ನೈಟೆಲ್ಲ ನಿದ್ದೆ ಇಲ್ಲ, ಫುಲ್ಲು ಪೇಯ್ನ್ಸ್ ನನಗೆ. ಸೊ ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ನನಗೆ ನಾರ್ಮಲ್ ಡೆಲಿವರಿನೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ದೆ ನಾನು. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಮಂಡೇ ಮಾರ್ನಿಂಗು ಮತ್ತು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟೆ ನಾನು. ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ಇತ್ತಲ್ವ ಹಾಸ್ಪಿಟಲ್ಲು. ಸೊ ಹಂಗಾಗಿ ನಾನು ಹಾಸ್ಪಿಟ್ಲಲ್ಲಿ ಏನೂ ಹೋಗಿರಲಿಲ್ಲ. ಜಸ್ಟ್ ಪೇಯ್ನ್ಸ್ ಬಂದಾಗ ಮನೆಯಲ್ಲೇ ಇದ್ದೆ ನಾನು. ಫುಲ್ಲು ಪೇಯ್ನ್ಸ್ ಜಾಸ್ತಿ ಆಗೋವರೆಗೂ ನಾನು ಮನೆಯಲ್ಲೇ ಇದ್ದೆ. ಪೇಯ್ನ್ಸ್ ಯಾವಾಗ ಜಾಸ್ತಿ ಆಯಿತು, ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅನ್ನೋ ಮೂಮೆಂಟಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ಹಾಸ್ಪಿಟಲ್ಗೆ ಹೋದಾಗ ಅವರು ಸ್ವಲ್ಪ ಹೇಳಿದರು, ಡಾಕ್ಟರ್ ಬರೋದಕ್ಕೆ ವೆಯ್ಟ್ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ನರ್ಸ್ ಇರ್ತಾರೆ ಅಲ್ವಾ, ಸೊ ಅವ್ರು ಬಂದುಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹಂಗೆ ಓಡಾಡ್ತಾಯಿದ್ರು. ಅವ್ರು ಪಾಪ ಚೆಕ್ ಮಾಡ್ತಾನೆ ಇದ್ದರು ಮತ್ತು ನೋಡ್ತಾನೆ ಇದ್ದರು. ಓಡಾಡ್ತಾ ಇರಬೇಕು, ಸೊ ಬರಲಿ ಪೇಯ್ನ್ಸು ಜಾಸ್ತಿ ಚೆನ್ನಾಗಿ ಬರಲಿ ಪೇಯ್ನ್ಸು ಅಂತ ಹೇಳಿದರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವತ್ತೆಲ್ಲ ಓಡಾಡ್ತಾ ಇದ್ವಿ. ಬಟ್
ಆಗ್ತಾನೇ ಇಲ್ಲ. ನನ್ನ ಕೈಯಲ್ಲಿ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ನನಗಷ್ಟು ಪೇಷನ್ಸು ಇಲ್ಲ. ಮನೆ ಪಕ್ಕದಲ್ಲೇ ಇರೋದು ಹಾಸ್ಪಿಟ್ಲು, ಹಂಗಾಗಿ ನಾನು ಬೇರೆ ಕಡೆ ಹೋದರೆ ಮತ್ತೆ ನನಗೆ ಸಿ ಸೆಕ್ಷನ್ ಬೇರೆ, ನಂಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ. ಫಸ್ಟದು ನಾರ್ಮಲ್ಲೇ ಅಲ್ವಾ, ಸೊ ಇದಾದರೆ ಸ್ವಲ್ಪ ಬೆಟರು ಅಂತ ಹೇಳ್ಬಿಟ್ಟು ನಾನು ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಫುಲ್ಲು ಅವತ್ತೆಲ್ಲ ಮಂಗಳವಾರ ಬೆಳಿಗ್ಗೆಯಿಂದ 10 ಗಂಟೆವರೆಗೂ ಫುಲ್ಲು ಪೇಯ್ನ್ಸಲ್ಲೇ ಇದ್ದೆ. ಆಮೇಲೆ ಡಾಕ್ಟರ್ ಬಂದುಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಸರ್ವೆಕ್ಸ್ ಎಲ್ಲ ಸ್ವಲ್ಪ ಇನ್ನೂ ಒಂದು 3-4 ಸೆಂಟಿಮೀಟರ್ ಇದಾಗಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಚೆಕ್ ಮಾಡಿಬಿಟ್ಟು ಹೋದರು. ವಾಕ್ ಮಾಡಿ ಅಂತಲೇ ಇದ್ದರು. ವಾಕ್ ಮಾಡ್ತಾನೇ ಇದ್ದೀನಿ, ಬಟ್ ಪೇಯ್ನ್ಸ್ ಮಾತ್ರ ಜಾಸ್ತಿ ಆಗ್ತಾಯಿದೆ. ನನಗೆ ಇನ್ನೂ ಹೆಡ್ಡೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಟ್ರಿಪ್ಸ್ ಎಲ್ಲ ಹಾಕೋದಕ್ಕೆ ಶುರು ಮಾಡಿದ್ರು. ಫುಲ್ಲು ಎಷ್ಟೊತ್ತಿಗೆ ನಾನು ಫುಲ್ ಅವತ್ತೆಲ್ಲ ಇವಾಗ ಸಂಡೇ ನೈಟೆಲ್ಲ ಫುಲ್ಲು ಸಂಡೇ ನೈಟಾ ಸಂಡೇ ಮಾರ್ನಿಂಗ್ ಸಂಡೇ ನೈಟಿಂದ ಪೇಯ್ನ್ಸ್ ತಿಂತಾನೇ ಇದ್ದೀನಿ. ಮತ್ತು ಮಂಡೇ ಕೂಡ ಫುಲ್ಲು ಪೇಯ್ನ್ಸ್ ಇದೆ. ಮತ್ತು ಟ್ಯೂಸ್ಡೇ ಮಾರ್ನಿಂಗ್ ಹೋಗಿ ನಾನು ಹಾಸ್ಪಿಟ್ಲಿಗೆ ಜಾಯ್ನ್ ಆಗಿರೋದು. ಎಷ್ಟು ಕ್ರಿಟಿಕಲ್ ಆಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಹಿಂಗೆ ಹೋಗಿ ಹಂಗೆ ಬಂದುಬಿಡ್ಬೋದು, ಪುಷ್ ಮಾಡಿದರೆ ಬಂದುಬಿಡುತ್ತೆ ಬೇಬಿ ಅಂತ ಹೇಳ್ಬಿಟ್ಟು. ಬಟ್ ನಂಗೆ ಅವ್ನಿಗೆ ಏನು ನಂಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಅವ್ನಿಗೆ. ಸೊ ಆರಾಮಾಗಾಯಿತು ಅವ್ನಿಗೆ. ಅವನಿಗೂ ಕೂಡ 3 ಡೇಸ್ ಇತ್ತು, ಬಟ್ ಅಷ್ಟು ಪೇಯ್ನ್ಸ್ ಎಲ್ಲನೂ ನಾನು ಅಷ್ಟು ನೋವು ಪಟ್ಟಿಲ್ಲ ನಾನು. ಸೊ ಹೆಂಗೋ ಆರಾಮಾಗಿ ಹೋಗೋಯ್ತು ಅವ್ನಿಗೆ. ಸೊ ಇವನಿಗೂ ಕೂಡ ಹಂಗೆ ಆಗುತ್ತೆ. ಮತ್ತು ಡಾಕ್ಟರ್ ಹೇಳಿದರು ನನಗೆ, ನಿಮಗೆ ಆರಾಮಾಗಿ ಆಗುತ್ತಮ್ಮ, ಸೊ ಆಲ್ರೆಡಿ ಸ್ವಲ್ಪ ಹೆಡ್ಡೆಲ್ಲ ಫಿಕ್ಸ್ ಆಗಿದೆ, ಸೊ ಬೇಗ ಆಗಿಬಿಡುತ್ತೆ ಡೆಲಿವರಿ, ಏನು ಟೆನ್ಷನ್ ತಗೋಬೇಡಿ ಅಂತ ಹೇಳಿದರು. ಸೊ ನಾನು ಆ ಮೈಂಡ್ಸೆಟ್ಟಲ್ಲಿ ಆರಾಮಾಗಿ ಆಗುತ್ತೆ ಬಿಡು ಅಂದ್ಕೊಂಡಿದ್ದೆ. ನಮ್ಮ ಪಾಪಕ್ಕೆ ಬೇರೆ ಕರಳು ಬಳಿ ಸುತ್ಕೊಂಡಿತ್ತಂತೆ. ಸೊ ಅದು ಏನಾಯಿತು, ಸ್ವಲ್ಪ ಬರೋದಕ್ಕೆ ತುಂಬಾ ಕಷ್ಟ ಆಗೋಯಿತು. ಪೇಯ್ನ್ಸ್ ಬರ್ತಾಯಿದೆ, ಬಟ್ ಬೇಬಿ ಹೆಡ್ ಮಾತ್ರ ಬರ್ತಾನೆ ಇಲ್ಲ. ಪುಷ್ ಮಾಡ್ತಾಯಿದ್ದೀನಿ, ಬಟ್ ಬರ್ತಾನೆ ಇಲ್ಲ. ಮತ್ತು ಡ್ರಿಪ್ಸ್ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಇದು ಬರುತ್ತೆ ಅಲ್ವಾ, ಪೇಯ್ನ್ಸ್ ಜಾಸ್ತಿ ಇನ್ಕ್ರೀಸ್ ಮಾಡೋದಕ್ಕೆ ಅವರು ಡ್ರಿಪ್ಸ್ ಎಲ್ಲ ಹಾಕ್ತಾರೆ ಅಲ್ವಾ. ಸೊ ಅದು ಹಾಕ್ತಾಯಿದ್ದಾರೆ. ನಾನು ಈ ಕಡೆ ಕಿತ್ತಾಕ್ತಾ ಇದ್ದೀನಿ, ನನಗೆ ಆಗ್ತಾನೇ ಇಲ್ಲ. ಫುಲ್ಲು ಹೆಂಗೆ ಅಂತಂದರೆ ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಏನಕ್ಕಪ್ಪ 2ನೇ ಮಗು ಅಂತ ಅನಿಸ್ಬಿಡ್ತು ನನಗೆ. ತುಂಬಾ ಕಷ್ಟ ಆಗೋಯಿತು. ಆಮೇಲೆ ಹಂಗೋ ಹಿಂಗೋ ಮಾಡಿ ಪಾಪ ಅವರೆಲ್ಲ ಹೇಳ್ತಾಯಿದ್ದಾರೆ, ಇಡೀ ಸ್ಟಾಫ್ ಎಲ್ಲ ನನ್ನ ಹತ್ರನೇ ಇತ್ತು ಅವತ್ತು. ಡಾಕ್ಟರ್ ಹೇಳ್ತಾಯಿದ್ದಾರೆ, ನಿಮ್ಮ ಹಸ್ಬೆಂಡ್ನ ಕರೆಸ್ಲಾ ಒಳಗಡೆ, ಪುಷ್ ಮಾಡಿದ್ರೆ ತಾನೇ ಬೇಬಿ ಬರೋದು ಅಂತ ಹೇಳ್ಬಿಟ್ಟು. ನನಗೆ ಪುಷ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಎನರ್ಜಿ ಇಲ್ಲ. ಸೊ 2 ಡೇಸಿಂದ ನಾನು ಆಲ್ರೆಡಿ ಪೇಯ್ನ್ಸ್ ಎಲ್ಲ ಫುಲ್ಲು ಜಾಸ್ತಿ ಆಗೋಗ್ಬಿಟ್ಟು ನಂಗೆ ತುಂಬ ಕಷ್ಟ ಆಗೋಗ್ಬಿಟ್ಟಿತ್ತು. ಸೊ ನನಗಂತೂ ಮೈಂಡಲ್ಲಿ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಒಂಥರ ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಪೇಯ್ನ್ಸಲ್ಲೇ ಎಲ್ಲ ಕಾಲ ಎಲ್ಲ ಕಳೆದೋಯ್ತು. ಮತ್ತು 4:30 5 o'clockಗೆ 4:30ಗೆ ಅಂದ್ಕೊತೀನಿ, 4:30ಗೆ ವಾಟರ್ ಎಲ್ಲ ಫುಲ್ಲು ಬ್ರೇಕ್ ಆಗೋಯ್ತು. ಬ್ರೇಕ್ ಆಗಿದ್ದಾದಮೇಲೆ ನಾನು ಪುಷ್ ಮಾಡಬೇಕು, ಬಟ್ ಮಗು ಬರ್ತಾಯಿಲ್ಲ. ಸೊ ನನಗೆ ಏನಪ್ಪ ಮಾಡೋದು, ಅವರೆಲ್ಲ ಹೇಳ್ತಾರೆ ಪುಷ್ ಮಾಡಿದ್ರೇ ಇಲ್ಲಾಂದರೆ ಮಗು ಗಲೀಜು ಮಾಡ್ಕೊಂಡ್ಬಿಡುತ್ತೆ. ಸೊ ಮತ್ತು ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಇವಾಗ ಎಲ್ಲೂ ಹೋದ್ರೂ ನಿಮಗೆ ಸಿ ಸೆಕ್ಷನ್ ಮಾಡೋದಕ್ಕಾಗಲ್ಲ, ನೀನೇ ಟ್ರೈ ಮಾಡಬೇಕು, ನೀನೇ ಪುಷ್ ಮಾಡಬೇಕು, ಸ್ವಲ್ಪ ಪುಷ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನನ್ನ ಕೈಯೆಲ್ಲ ಆಗ್ತಾಯಿಲ್ಲ. ಮತ್ತು ನೀವೇನಾದರೂ ಮಾಡ್ಕೊಳ್ಳಿ, ನನ್ನಿಂದ ಆಗ್ತಾಯಿಲ್ಲ ಹಿಂಗೆ ಹೇಳ್ತಾಯಿದ್ದೀನಿ ನಾನು. ಬಟ್ ಅವರು ನಾವೇ ಎಫರ್ಟ್ ಆಗ್ತಾ ಇದ್ಮೇಲೆ ಅವ್ರ ಪಾಪ ಏನು ಮಾಡ್ತಾರೆ, ಡಾಕ್ಟರ್ ಆಗಿರ್ಬೋದು, ನರ್ಸಸ್ ಆಗಿರ್ಬೋದು, ಏನು ಮಾಡ್ತಾರೆ ಅಲ್ವಾ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಒಂದು 2-3 ಪುಷ್ ಜೋರಾಗಿ ಕೊಟ್ಟೆ. ಆಮೇಲೆ ಬೇಬಿ ಬಂದುಬಿಡ್ತು. ಸೊ ಸಾಕಪ್ಪ ಅನಿಸ್ಬಿಡ್ತು. ಮತ್ತು ಆ ಬೇಬಿ ಬಂದಿದ್ದೆ ನನಗೆ ನನ್ನ ನೋವೆಲ್ಲ ಎಲ್ಲೋಯ್ತೋ ಏನೋ. ಸೊ ತುಂಬಾ ಖುಷಿ ಆಗೋಯ್ತು, ಹೆಂಗೋ ಆಗೋಯ್ತಲ್ವ, ಇಲ್ಲೇ ಆಯಿತು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಟ್ಬಿಟ್ಟು ಆದಮೇಲೆ ಮಗುನೇ ತೋರಿಸಿದ್ರು. ಸೊ ತುಂಬ ಖುಷಿ ಆಯಿತು. ಅದಾಗಿದ್ದಾದಮೇಲೆ ಸ್ಟಿಚಸ್ ಎಲ್ಲ ಹಾಕಿರ್ತಾರೆ. ಸೊ ನಮಗೂ ಕೂಡ ತುಂಬಾ ಸುಸ್ತಾಗೋಗಿರ್ತೀವಿ, ಆವಾಗ ತುಂಬ ಕಷ್ಟ ಆಗಿರುತ್ತೆ. ಸೊ ಆಮೇಲೆ ವಾರ್ಡ್ಗೆ ನಿಧಾನಕ್ಕೆ ಶಿಫ್ಟ್ ಮಾಡಿದ್ರು. ಸೊ ಈ ಥರ ಇತ್ತು ನನ್ನ ಎಕ್ಸ್ಪೀರಿಯೆನ್ಸು. ಇಷ್ಟೆಲ್ಲ ಕಷ್ಟಪಟ್ಟಿದ್ದಾದಮೇಲೆ ನನಗಾಗಿದ್ದು ಗಂಡು ಮಗು. ಸೊ ಹೆಣ್ಮಗು ಆಗಿದ್ದರೆ ತುಂಬಾ ಖುಷಿ ಪಡ್ತಾಯಿದ್ವಿ. ನಮ್ಮ ಹಸ್ಬೆಂಡ್ಗಂತೂ ತುಂಬಾ ಆಸೆ ಇತ್ತು, ನನಗೂ ಕೂಡ ತುಂಬ ಆಸೆ ಇತ್ತು ಹೆಣ್ಮಗು ಆಗಬೇಕು ಅಂತ. ಬಟ್ ಬಂದವರೆಲ್ಲ ಹೇಳ್ತಾಯಿದ್ರು ನಿಂಗೆ ಹೆಣ್ಮಗುನೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಬೇರೆ ನವರಾತ್ರಿ ಟೈಮು ನನ್ನ ಡೆಲಿವರಿ ಡೇಟ್ ಇದ್ದಿತ್ತು. ಸೊ ಸ್ಕ್ಯಾನಿಂಗಲ್ಲಿ ಹೇಳಿದ್ರು, ಅವ್ರು ಇಟ್ಕೊಂಡು
ನಿಮಗೆ ದಸರಾ ಟೈಮಲ್ಲೇ ಆಗುತ್ತೆ ಡೆಲಿವರಿ ಅಂತ ಹೇಳಿದರು. ಸೊ ನನಗೆ ಹೆಣ್ಮಗು ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಫೈನಲಿ ಗಂಡು ಮಗು ಆಯಿತು. ಸೊ ತುಂಬ ಆರೋಗ್ಯವಾಗಿದೆ, ಹಾಗೆ ತುಂಬ ಚೆನ್ನಾಗಿದೆ ಮಗು. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇಷ್ಟ ಆಗಿತ್ತು ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ವ್ಲಾಗ್. ಸೊ ತುಂಬಾ ನಿಜವಾಗ್ಲೂ ತಾಯಂದ್ರು ಅಂತೀವಿ, ತಾಯಂದ್ರಿಗಂತೂ ಒಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ಬೋದು. ಸೊ ನಾನು ಡೆಲಿವರಿ ಆದಮೇಲೆ ನಮ್ಮ ಅಮ್ಮಂಗೆ ನಾನು ಕೇಳ್ತಾ ಇದ್ದೆ, ನಿಮ್ಗೆ ಅವಾಗ ಹೆಂಗಿತ್ತು ಏನು, ಅವಾಗೆಲ್ಲ ಹಾಸ್ಪಿಟಲ್ಸು ಅದು ಇದು ಅಷ್ಟು ಫೆಸಿಲಿಟಿ ಇರಲಿಲ್ಲ ಅಲ್ವಾ. ಸೊ ಹಂಗಾಗಿ ನಾನು ಕೇಳ್ತಾ ಇದ್ದೆ. ನನಗೆ ಅವಾಗಲೇ ಅನಿಸಿದ್ದು ಫಸ್ಟ್ ಮಗುಗೆ ಅಷ್ಟು ನೆನಪಿರಲಿಲ್ಲ ನನಗೆ, ಈ ಮಗುಗಂತೂ ನನಗೆ ಒಂಥರ ಅನ್ನಿಸ್ತಾ ಇತ್ತು. ಸೊ ನಮ್ಮ ಅಮ್ಮವ್ರು ಎಷ್ಟು ಕಷ್ಟಪಟ್ಟಿರ್ಬೋದು ನಮ್ಮನ್ನು ಹೆತ್ತೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಖುಷಿಯಾಯಿತು. ಸೊ ಮಕ್ಕಳೇ ನಮ್ಮ ಪ್ರಪಂಚ. ಸೊ ಅವ್ರು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು, ಇನ್ನೇನು ಬೇಡ ಅನಿಸುತ್ತೆ. ಆ ಟೈಮಲ್ಲಂತೂ ನಾವು ಎಷ್ಟು ನೋವು ಪಟ್ಟಿದ್ರು 1 ಸೆಕೆಂಡು ಬೇಬಿ ನೋಡಿದ ತಕ್ಷಣ ಎಲ್ಲನೂ ಮರ್ತೋಗ್ಬಿಡ್ತೀವಿ. ಸೊ ತುಂಬಾ ಖುಷಿ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ನನ್ನ ಡೆಲಿವರಿ ವ್ಲಾಗು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೆ ಶೇರ್ ಮಾಡಿಕೊಂಡೆ. ಆ ವಿಡಿಯೋಸ್ ಏನು ತೊಗೊಳಕ್ಕಾಗಲಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಡೆಲಿವರಿ ವಾರ್ಡ್ಗೆ ಶಿಫ್ಟ್ ಆದಮೇಲೆ ಅದು. ಸೊ ಅದನ್ನು ಮಾತ್ರ ಹಾಕ್ತೀನಿ. ಇವಾಗ ಡಿಸ್ಚಾರ್ಜ್ ಆಗ್ತಾಯಿದೆ, ಹೋಗ್ತಾ ಇದ್ದೀವಿ ಮನೆಗೆ. ಸೊ ನನ್ನಿಂದ ಆಗ್ತಾನೇ ಇಲ್ಲ. ನೋಡ್ತಿಲ್ಲೇ ಬೇಬಿ ನಾನು ತೋರಿಸ್ಲಾ ಎಲ್ಲಿದೆ ಮಗು. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.